ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅರ್ಸಿ ಕೆರಿಯರ್ ಯೂಟ್ಯೂಬ್ ಚಾನಲ್. ಇತ್ತೀಚೆಗೆ ಸ್ವಲ್ಪ ಬೈಕ್ ಟ್ಯಾಕ್ಸಿ ಆಕ್ಸಿಡೆಂಟ್ಗಳು ಜಾಸ್ತಿ ಆಗ್ತಾ ಇದೆ. ಇದು ಯಾಕೆ ಆಗ್ತಾ ಇದೆ, ಹೆಂಗ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿನ ತಿಳಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ. ವಿಡಿಯೋ ಸ್ಟಾರ್ಟ್ ಮಾಡಕ್ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಕಡೆಯಿಂದ ಒಂದು ರಿಕ್ವೆಸ್ಟ್, ಡೆಲಿವರಿ ಬಾಯ್ಸ್ ಆಗಿರೋದು ಬೈಕ್ ಟ್ಯಾಕ್ಸಿ ರೈಡರ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ವಾಚ್ ಮಾಡಿ. ನಿಮಗೋಸ್ಕರನೇ ವಿಡಿಯೋ ಮಾಡ್ತಾ ಇರ್ತೀವಿ, ಏನೇ ಒಂದು ಹೊಸ ಅಪ್ಡೇಟ್ ಬಂದ್ರೆ ತಿಳಿಸ್ಕೊಡಕ್ಕೋಸ್ಕರ. ಹಾಗೆ ಲೈಕ್ ಮಾಡೋದ ಮಾತ್ರ ಮರಿಬೇಡಿ. ನೀವು ಲೈಕ್ ಮಾಡಿದಷ್ಟು ಆದಷ್ಟು ಸ್ವಲ್ಪ ಜಾಸ್ತಿ ಜನಕ್ಕೆ ಶೋ ಆಗ್ತಾ ಇರ್ತೀವಿ ವಿಡಿಯೋ, ಅವರು ಕೂಡ ನೋಡಿ ಸಪೋರ್ಟ್ ಮಾಡ್ತಾರೆ. ಈಗೇನೆ ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬೈಕ್ ಟ್ಯಾಕ್ಸಿ ಆಕ್ಸಿಡೆಂಟ್ ಗೊತ್ತಿರ್ಬೇಕು. ಈ ನಡುವೆ ಸ್ವಲ್ಪ ಹಂಗೊಂದ್ ಹಿಂಗೊಂದ್ ಬರ್ತಾನೆ ಇದಾವೆ ಸಣ್ಣ ಪುಟ್ಟ ಘಟನೆಗಳು. ಮೇಜರ್ ಅಂತ ಯಾವ್ದು ಇಲ್ಲ. ಮೊನ್ನೆ ಕೂಡ ಒಂದ್ ಆಗಿದೆ, ಕಾಲೇಜ್ ಸ್ಟೂಡೆಂಟ್ ಆಗಿದೆ. ಅದ್ರ ಬಗ್ಗೆನೂ ಕೂಡ ವಿಡಿಯೋ ನೆನ್ನೆ ಹಾಕಿದ್ದೆ. ಬಟ್ ಏನ್ ಮಾಡಕ್ ಆಗಲ್ಲ, ಬೇಕಂತಾನೆ ಯಾರು ಆಕ್ಸಿಡೆಂಟ್ ಮಾಡಲ್ಲ. ಇನ್ ಕೇಸ್ ಬೈ ಮಿಸ್ಟೇಕ್ ಆಗಿ ಇಲ್ಲ ಬೇರೆ ಗಾಡಿ ರಾಂಗ್ ರೂಟ್ ಬಂದಾಗೋದು, ಇಲ್ಲ ನಿಮ್ಗೂ ಏನಾದ್ರು ಸಡನ್ ಅಂತ ಗಾಡಿ ಕಂಟ್ರೋಲ್ ಆಗದೇನೆ, ಇಲ್ಲ ಕಸ್ಟಮರ್ ಒಬ್ಬೊಬ್ರು ಹೆವಿ ವೆಯ್ಟ್ ಬಂದಿರ್ತಾರೆ, ಗೊತ್ತಿರ್ಬೇಕು 100 kg 120 kg ಅವ್ರಿಗೆ ಇರ್ತಾರೆ, ಬ್ಯಾಲೆನ್ಸ್ ಕಂಟ್ರೋಲ್ ಮಾಡಕ್ ಆಗಲ್ಲ. ಅಂತ ಟೈಮಲ್ಲಿ ಏನಾದ್ರು ಗಾಡಿ ಸ್ಕಿಡ್ ಆಗಿ ಟರ್ನಿಂಗ್ ಅಲ್ಲಿ ಸ್ಕಿಡ್ ಆಗಿ ಈ ತರ ಸಮಸ್ಯೆಗಳು, ರೋಡ್ ಸರಿ ಇರಲ್ಲ, ಗುಂಡಿ ಬಿದ್ದಿರ್ತದೆ, ಕೆಲವೊಂದು ಹಂಪ್ಸ್ ಇರ್ತವೆ, ಸ್ಪೀಡ್ ಆಗಿ ಹೋಗ್ತಾ ಇರ್ತೀರ ಗೊತ್ತಿಲ್ಲದ ಏರಿಯಾಗಳಲ್ಲಿ, ಈ ತರ ಜಾಗಗಳಲ್ಲಿ ಆಕ್ಸಿಡೆಂಟ್ ಆಗೋ ಸಮಸ್ಯೆ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರನೇ ಇಂಥ ಜಾಗದಲ್ಲಿ ಸ್ವಲ್ಪ ಮುಂಜಾಗ್ರತೆ ಕ್ರಮ ವಹಿಸಿ ನೀವು ಬೈಕ್ ನ ಓಡಿಸ್ಬೇಕಾಗತ್ತೆ. ಹೆಂಗಪ್ಪ ಅಂದ್ರೆ ಸ್ಪೀಡ್ ಲಿಮಿಟ್ ಆಗಿರ್ಬೇಕು. ಕೆಲವೊಬ್ಬರು ಕಾಲೇಜ್ ಸ್ಟೂಡೆಂಟ್ ಏನ್ ಮಾಡ್ತಾರೆ, ಅವ್ರು ಕಾಲೇಜ್ಗೆ ಹೋಗ್ಬೇಕಾರೆಲ್ಲ ಗೊತ್ತಿರ್ಬೇಕು, ಬೈಕ್ ಬೇರೆ ಹೊಡಿತಾ ಇರ್ತಾರೆ 60 80 100 ಹುಡುಗರ ಜೊತೆಲಿ ಏನೋ ಸ್ವಲ್ಪ ಶೋಕಿ ಮಾಡೋಕ್ಕೋಸ್ಕರ ಹೆಂಗ್ ಬೇಕಂಗೆ ಓಡಿಸ್ಕೊಂಡು ಹೋಗ್ತಾ ಇರ್ತಾರೆ. ಬಟ್ ಈ ಡೆಲಿವರಿ ಫೀಲ್ಡ್ ಬಂದಾಗ ಬೈಕ್ ಟ್ಯಾಕ್ಸಿ ಅದೇ ತರ ಗಾಡಿ ಓಡಿಸಿದ್ರೆ ಖಂಡಿತ ಆಕ್ಸಿಡೆಂಟ್ ಆಗೋದು ಜಾಸ್ತಿನೇ. ಯಾಕಂದ್ರೆ ಮೊನ್ನೆ ಆಗಿರ್ತಕ್ಕಂಥ ಒಂದು ಆಕ್ಸಿಡೆಂಟ್ ಕಾಲೇಜ್ ಸ್ಟೂಡೆಂಟ್ ಅಂತ ಹುಡುಗ. ಇವಾಗೆಲ್ಲ ರಜಾ ಇದೆಯಲ್ಲ ಕಾಲೇಜು, ಏನೋ ಒಂದ್ 2 ತಿಂಗಳು ಪಾರ್ಟ್ ಟೈಮ್ ಮಾಡೋಣ ಅಂತ ಬಂದಿರ್ತಾರೆ. ಇವ್ರಿಗೆ ಅಷ್ಟು ಎಕ್ಸ್ಪೀರಿಯನ್ಸ್ ಇರಲ್ಲ ಡ್ರೈವಿಂಗ್ ಬಗ್ಗೆ, ಸಿಟಿಲೆಲ್ಲ ಓಡಿಸಿ. ಏನೋ ಕಾಲೇಜ್ ಆಯ್ತು ಮನೆ ಆಯ್ತು ಇಷ್ಟೇ ಓಡಿಸ್ಕೊಂಡಿರ್ತಾರೆ. ಸಿಟಿ ಒಳಗಡೆ ಬಂದಾಗ ಸ್ವಲ್ಪ ಕೇರ್ಫುಲ್ ಆಗಿ ಗಾಡಿ ಓಡಿಸ್ಬೇಕಾಗುತ್ತೆ. ಇವಿ ವೆಹಿಕಲ್ಸ್ ಇರ್ತವೆ, ಟ್ರಾಫಿಕ್ ಇರುತ್ತೆ, ರೋಡ್ ಸರಿ ಇರಲ್ಲ, ಇಲ್ಲಂದ್ರಲ್ಲಿ ಕೆಲವೊಬ್ಬರು ಗಾಡಿ ಪಾರ್ಕ್ ಮಾಡ್ಬಿಟ್ಟಿರ್ತಾರೆ, ಹಂಗಾಗಿ ಯೂ ಟರ್ನ್ ಹೊಡಿತಾ ಇರ್ತಾರೆ. ಇಂಥ ಜಾಗಗಳಿಗೆಲ್ಲ ಸ್ವಲ್ಪ ಮೈಯೆಲ್ಲ ಕಣ್ಣಾಗಿರ್ಬೇಕು ನೀವು ಸಿಟಿಲಿ ಗಾಡಿ ಓಡಿಸ್ಬೇಕಂದಾಗ. ಇದರಿಂದನೇ ಆಕ್ಸಿಡೆಂಟ್ಗಳು ಜಾಸ್ತಿ ಆಗ್ತದವೆ. ಈ ಸ್ಟೂಡೆಂಟ್ಗಳು ಸ್ವಲ್ಪ ಎಚ್ಚರಿಕೆಯಿಂದ ವಹಿಸ್ಬೇಕ, ಗಾಡಿ ಓಡಿಸ್ಬೇಕಾಗತ್ತೆ ಎಚ್ಚರಿಕೆ ವಹಿಸ್ಕೊಂಡು. ಯಾಕೆಂದ್ರೆ ನಿಮ್ಮನ್ನ ನಂಬಿ ಆ ಪ್ಯಾಸೆಂಜರ್ ಬಂದಿರ್ತಾರೆ. ಯಾಕಂದ್ರೆ ನೀವು ಸೇಫ್ ಆಗಿ ರೈಡ್ ಮಾಡ್ತೀರಾ, ಕರ್ಕೊಂಡೋಗಿ ನಮ್ಮ ಜಾಗಕ್ಕೆ ತಲುಪಿಸ್ತೀರಾ ಅಂತ ಒಂದು ನಂಬಿಕೆ ಇಟ್ಟು ಆ ಕಸ್ಟಮರ್ ನಿಮ್ಮ ಬೈಕ್ ಹತ್ತಾರೆ. ನೀವು ಅಷ್ಟೇ ಕೇರ್ಫುಲ್ ಆಗಿ ಆ ಕಸ್ಟಮರ್ ನ ಕರ್ಕೊಂಡೋಗಿ ಡ್ರಾಪ್ ಮಾಡ್ತಕ್ಕಂತ ರೆಸ್ಪಾನ್ಸಿಬಿಲಿಟಿ ನಿಮ್ದಾಗಿರುತ್ತೆ. ಹಂಗಾಗಿ ನೀವು ಮೊಬೈಲ್ ನೋಡ್ಕೊಂಡು, ವಿಡಿಯೋ ನೋಡ್ಕೊಂಡು, ಇಲ್ಲ ಇನ್ಯಾರ ಹತ್ರ ಫೋನಲ್ಲಿ ಮಾತಾಡ್ಕೊಂಡು, ಇಲ್ಲ ರ್ಯಾಶ್ ಡ್ರೈವಿಂಗ್ ಮಾಡ್ಕೊಂಡು ಹೋದಾಗ್ಲೇನೆ ಆಕ್ಸಿಡೆಂಟ್ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರನೇ ಗಾಡಿ ಓಡಿಸ್ತಾ ಇದ್ರೆ ಅಂದ್ರೆ ಮೊಬೈಲ್ ಯೂಸ್ ಮಾಡಬೇಡಿ, ಕಾಲಿಂಗ್ ಅಲ್ಲಿ ಇರಬೇಡಿ. ಕಾಲಿಂಗ್ ಅಲ್ಲಿ ಹಂಗೋ ಇನ್ ಕೇಸ್ ಮಾತಾಡ್ಲೇಬೇಕಂದ್ರೆ ಒಂದು ಹೆಡ್ಸೆಟ್ ಹಾಕೊಳ್ಳಿ, ಕಾಲ್ ಬಂದ್ರೆ ಮಾತಾಡಿ ಆರಾಮಾಗಿ, ತೊಂದರೆ ಇಲ್ಲ. ವಿಡಿಯೋ ಎಲ್ಲ ನೋಡ್ಕೊಂಡು ಹೋಗ್ಬೇಡಿ. ಕೆಲವೊಬ್ರು ನೋಡ್ತಾ ಇರ್ತಾರೆ, ಮೊಬೈಲ್ ಸ್ಟ್ಯಾಂಡ್ ಅಲ್ಲಿ ಹಾಕಿರ್ತಾರೆ, ವಿಡಿಯೋ ನೋಡ್ಕೊಂಡು ಹೋಗ್ತಾ ಇರ್ತಾರೆ. ಇದು ತಪ್ಪು. 1 ಸೆಕೆಂಡ್ ಸಾಕು ಆಕ್ಸಿಡೆಂಟ್ ಆಗೋಕೆ. ಯಾರೋ ಒಬ್ರು ನೀವು ವಿಡಿಯೋ ನೋಡಿ ಕಲ್ತದ್ಗೆ ಯಾರೋ ಒಬ್ಬ ಅಡ್ಡ ಬಂದ್ರೆ ಇನ್ ಕೇಸ್ ಸಡನ್ ಅಂತ ಆಕ್ಸಿಡೆಂಟ್ ಆಗ್ಬಿಡ್ತವೆ. ಅದಕ್ಕೋಸ್ಕರನೇ ಮೈಯೆಲ್ಲ ಕಣ್ಣಾಗಿರ್ಬೇಕು ಅಂತ ಇನ್ನೇ ಪದೇ ಪದೇ ಹೇಳ್ತಾ ಇರ್ತೀನಿ. ಅಂದ್ರೆ ಡ್ರೈವಿಂಗ್ ಫೀಲ್ಡ್ ಅಲ್ಲಿ ತುಂಬಾ ಕೇರ್ಫುಲ್ ಆಗಿರ್ಬೇಕು. ಎಷ್ಟು 100% ನಾವು ಸೇಫ್ ಆಗಿ ರೈಡ್ ಮಾಡ್ತಾ ಇದೀವಿ ಅಂದ್ರೂ ಬೇರೆಯವರು ಒಂದೊಂದು ಟೈಮ್ ರಾಂಗ್ ಆಗಿ ಬಂದ್ಬಿಟ್ಟು ನಮಗೆ ಆಕ್ಸಿಡೆಂಟ್ ಮಾಡ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇದೆ. ಇಂಥ ಟೈಮಲ್ಲಿ ನೀವು ಸ್ವಲ್ಪ ಸ್ಪೀಡ್ ಲಿಮಿಟ್ ಕಮ್ಮಿನೇ ಇರಬೇಕು. ಒಂದು 40 to 50 ಅಲ್ಲಿ ಇದ್ರೆ ಅಟ್ಲೀಸ್ಟ್ ಗಾಡಿನ ಕಂಟ್ರೋಲ್ ಮಾಡ್ಬೋದು. ಏನೇ ಒಂದು ಸಡನ್ ಆಕ್ಸಿಡೆಂಟ್ ಆದ್ರೂ ಸಣ್ಣ ಪುಟ್ಟ ಇಂಜುರಿಯಿಂದ ಪಾರಾಗ್ಬೋದು, ದೊಡ್ಡ ಮೇಜರ್ ಅಂತೂ ಆಗಲ್ಲ. ಅದಕ್ಕೋಸ್ಕರ ಈ ಸ್ಕೂಲ್ ಸ್ಟೂಡೆಂಟ್ಗಳಿಗೆಲ್ಲ ಹೇಳ್ತಾ ಇರೋ ಅಂದ್ರೆ ರ್ಯಾಶ್ ಡ್ರೈವಿಂಗ್ ದಯವಿಟ್ಟು ಮಾಡಕ್ ಹೋಗಬೇಡಿ. ರ್ಯಾಶ್ ಡ್ರೈವಿಂಗ್ ಮಾಡೋದ್ರಿಂದನೇ ಆಕ್ಸಿಡೆಂಟ್ಗಳು ಜಾಸ್ತಿ ಆಗೋದು. ನೀವು ಕಾಲೇಜ್ಗೆ ಹೆಂಗ್ ಹೋಗ್ತಿರೋ ಅದು ನಿಮ್ ಪರ್ಸನಲ್, ನೀವು ಒಬ್ಬೊಬ್ರೆ ಹೋಗ್ತಾ ಇರ್ತೀರಾ. ಬಟ್ ನೀವು ಒಂದು ಡ್ಯೂಟಿಗೆ ಅಂತ ಬಂದ್ಮೇಲೆ, ಒಂದು ಕಸ್ಟಮರ್ ನ ಪಿಕಪ್ ಡ್ರಾಪ್ ಮಾಡಕ್ ಬಂದ್ಮೇಲೆ ನೀವು ಅಷ್ಟೇ ಕೇರ್ಫುಲ್ ಆಗಿ ಗಾಡಿ ಓಡಿಸ್ಬೇಕು. ಇನ್ ಕೇಸ್ ಮೊಬೈಲ್ ಯೂಸ್ ಮಾಡಬಾರ್ದು. ಸೇಫ್ಟಿ ಯೂಸ್ ಮಾಡಿ, ನೀವು ಅಷ್ಟು ಹ್ಯಾಂಡ್ ಗ್ಲೌಸ್ ಯೂಸ್ ಮಾಡಿ, ಗಾಡಿ ಕಂಡೀಷನ್ ಆಗಿರ್ಲಿ, ಕಾಲಿಗೆ ಶೂ ಹಾಕೊಳ್ಳಿ, ಎಲ್ಲಾ ತರ ಫುಲ್ ಹೆಲ್ಮೆಟ್ ಹಾಕೊಳ್ಳಿ. ಕಸ್ಟಮರ್ಗೂ ಫುಲ್ ಹೆಲ್ಮೆಟ್ ಕೊಡಿ. ಈ ಕಸ್ಟಮರ್ ಫುಲ್ ಹೆಲ್ಮೆಟ್ ಹಾಕಲ್ಲ, ಯಾಕಂದ್ರೆ ಸಮ್ಮರ್ ಟೈಮ್ ಇವಿ ಹೀಟ್ ಇರೋದ್ರಿಂದ ಸೆಕೆ ಆಗ್ತಾ ಇದೆ. ಹಂಗಾಗಿ ಫುಲ್ ಹೆಲ್ಮೆಟ್ ಕೊಟ್ರೆ ಯಾರು ಯೂಸ್ ಮಾಡ್ತಾ ಇಲ್ಲ, ಅದೊಂದು ಸಮಸ್ಯೆ ಜಾಸ್ತಿ ಆಗ್ತಾ ಇದೆ. ಏನು ಮಾಡಕ್ ಆಗಲ್ಲ, ಬಟ್ ವಿಧಿ ಇಲ್ಲ, ಹಾಕ್ಲೇಬೇಕು. ಬಟ್ ಕಸ್ಟಮರ್ ಹಾಕೊಂಡು ಹಿಂದೇಟ್ ಹಾಕ್ತಾರೆ, ಯಾಕಂದ್ರೆ ತುಂಬಾ ಜನ ಯೂಸ್ ಮಾಡಿರ್ತಾರೆ. ಅದೇನೋ ಒಂಥರ ಮುಜುಗರ ಆಗುತ್ತೆ, ಸ್ಮೆಲ್ ಬಂದಿರುತ್ತೆ ಶೆಕಿಗೆಲ್ಲ. ಅದಕ್ಕೋಸ್ಕರ ಆದಷ್ಟು ನಾವು ಕಸ್ಟಮರ್ಗೆ ಒಂದು ರಿಕ್ವೆಸ್ಟ್ ಕೊಡ್ತಾ ಇರ್ತೀವಿ, ರೆಗ್ಯುಲರ್ ಓಡಾಡಿದ್ರೆ ನೀವೇ ಫುಲ್ ಹೆಲ್ಮೆಟ್ ಹಾಕೊಂಬನ್ನಿ. ರೆಗ್ಯುಲರ್ ನೀವೇ ಒಂದು ಪರ್ಸನಲ್ ಹೆಲ್ಮೆಟ್ ಯೂಸ್ ಮಾಡ್ಕೊಳ್ಳಿ. ನಿಮಗೂ ಒಂಥರ ಸೇಫ್ಟಿ ಇರುತ್ತೆ, ಬೇರೆ ಹೆಲ್ಮೆಟ್ ಹಾಕಕ್ಕೆ ನಿಮಗೂ ಬೇಜಾರಾಗಲ್ಲ. ಅದಕ್ಕೋಸ್ಕರ ನಿಮಗೂ ಹೇಳ್ತಾ ಇರ್ತೀವಿ, ನೀವೇ ಒಂದು ಸ್ವಂತ ಹೆಲ್ಮೆಟ್ ಇಟ್ಕೊಂಡ್ರೆ ಈ ಪ್ರಾಬ್ಲಮ್ಮೇ ಬರಲ್ಲ. ಏನು ಆಕ್ಸಿಡೆಂಟ್ ಆದ್ರೂ ಸಣ್ಣ ಪುಟ್ಟ ಇಂಜುರಿಯಿಂದ ಪಾರಾಗಬಹುದು. ನಿನ್ನೆನೂ ಅಷ್ಟೇನು ಅಂತ ಮೇಜರ್ ಏನ್ ಇನ್ಸಿಡೆಂಟ್ ಆಗಿಲ್ಲ, ಎಲ್ಲೂ ಏನ್ ಗಾಯ ಆಗಿಲ್ಲ. ಕಾಲ್ ಮಾತ್ರ ಏನೋ ಸ್ವಲ್ಪ ಸ್ಲಿಪ್ ಆಗಿರ್ಬೋದು, ಇಲ್ಲ ಸ್ವಲ್ಪ ಕಿತ್ಕೊಂಡಿರ್ಬೋದು ಅಷ್ಟೇನೆ. ಅದಕ್ಕೆ ಒಂದು ದೊಡ್ಡ ಹೈಲೈಟ್ ಮಾಡಿ, ಕೆಲವು ಗೊತ್ತಿರ್ಬೇಕು ಆಗದೆ ಇರೋರು ಬೇಜಾನ್ ವಿಡಿಯೋ ಮಾಡಿ ಹಾಕಿದ್ರು. ಏನೇ ಮಾಡ್ಲಿ, ಎಲ್ಲಾ ವೆಹಿಕಲ್ ಅಲ್ಲೂ ಆಕ್ಸಿಡೆಂಟ್ ಆಗುತ್ತೆ. ಅದು ಬೈಕ್ ಅಂತಲ್ಲ, ಪರ್ಸನಲ್ ವೆಹಿಕಲ್ ಬೈಕ್ ಆಗುತ್ತೆ, ಬೈಕ್ ಟ್ಯಾಕ್ಸಿಲೂ ಆಗುತ್ತೆ. ಇವಾಗ ಯಾರೋ ಒಬ್ರು ಇಬ್ರು ರೈಡರ್ಗಳು ಸ್ವಲ್ಪ ರ್ಯಾಶ್ ಡ್ರೈವ್ ಮಾಡಿ ಈ ತರ ಆಕ್ಸಿಡೆಂಟ್ ಮಾಡಿದ್ರಿಂದ ಇಡೀ ಬೈಕ್ ಟ್ಯಾಕ್ಸಿನೇ ಸರಿ ಇಲ್ಲ, ಯಾರು ಬೈಕ್ ಟ್ಯಾಕ್ಸಿಲಿ ಹೋಗ್ಬೇಡಿ ಆ ತರ ಹೇಳ್ತಾರೆ. ಬಟ್ ಆಟೋದಲ್ಲಿನೂ ಅಷ್ಟೇನೆ, ಯಾರೋ 4 ಜನ ಮಾಡ್ತಕ್ಕಂಥ ಮಿಸ್ಟೇಕಿಗೆ ಆಟೋದವರೆಲ್ಲ ಸರಿ ಇಲ್ಲ, ಆಟೋದಲ್ಲಿ ಯಾರು ಹೋಗ್ಬೇಡಿ ಅಂತ ನಾವ್ ಹೇಳಕ್ ಆಗತ್ತಾ? ಇಲ್ಲ. ನಾವು ಎಲ್ಲಾ ವಿಡಿಯೋದಲ್ಲಿ ಹೇಳ್ತಾ ಇರ್ತೀವಿ, ಯಾರೋ ಒಬ್ರು ಇಬ್ರು ಆಟೋದವರು ಸ್ವಲ್ಪ ಕಿರಿಕ್ ಮಾಡ್ತಾರೆ, ಜಗಳ ಮಾಡ್ತಾರೆ, ಕರೆದ ಕಡೆ ಬರಲ್ಲ,
ಈ ತರದಿಂದ ಇವತ್ತು ಆಟೋ ಡಿಪಾರ್ಟ್ಮೆಂಟ್ಗೆಲ್ಲ ಕೆಟ್ಟ ಹೆಸರು ಬರ್ತದೆ. ಇಂಥವ್ರು ಸರಿ ಹೋಗ್ಬೇಕು ಅಂತಾನೆ ನಾವು ಪ್ರತಿಯೊಂದು ವಿಡಿಯೋದಲ್ಲಿ ಮೆನ್ಷನ್ ಮಾಡಿ ಹೇಳ್ತಾ ಇದ್ದೀವಿ. ಆದ್ರೆ ಅವ್ರು ಹಂಗಲ್ಲ. ಬೈಕ್ ಟ್ಯಾಕ್ಸಿಗೆ ಯಾರು ಹೋಗ್ಬೇಡ್ರಪ್ಪ, ಬೈಕ್ ಟ್ಯಾಕ್ಸಿನೇ ಸೇಫ್ ಇಲ್ಲ, ಇದ್ರಲ್ಲಿ ಆಕ್ಸಿಡೆಂಟ್ ಆಗುತ್ತೆ, ನೀವು ಮನೆಗೆ ಹೋಗೋದೇ ಗ್ಯಾರಂಟಿ ಇಲ್ಲ, ಹೆಂಗ್ ಹೋಗ್ತೀರಾ ಇದ್ರಲ್ಲಿ 10 ರೂಪಾಯಿ 20 ರೂಪಾಯಿ ಉಳ್ಸಕ್ಕೋಸ್ಕರ ಏನಕ್ಕೆ ಹೋಗ್ತೀರಾ, ಆಟೋದಲ್ಲಿ ಬನ್ನಿ, ಆಟೋ ತುಂಬಾ ಸೇಫ್ಟಿ ಇದೆ, ಈ ತರ ಎಲ್ಲ ಬೋಗಸ್ ವಿಡಿಯೋಗಳು ಮಾಡಿ ಬಿಡ್ತಾರೆ. ಇದೆಷ್ಟರ ಮಟ್ಟಿಗೆ ಸರಿ ಅಂತ ಅವ್ರಿಗೆ ಅರ್ಥ ಆಗ್ಬೇಕು. ಹಂಗಾಗಿ ನಮ್ಮ ರೈಡರ್ಸ್ ಗಳಿಗೆ ಅಷ್ಟೇನೆ, ಈ ನೈಟ್ ಅಂತ ನಿಜವಾಗ್ಲೂ ಕಸ್ಟಮರ್ ಹಾಕೊಂಡೆಲ್ಲ ಹೊಡೆಯಕ್ ಹೋಗ್ಬೇಡಿ. ಯಾಕಂದ್ರೆ ನೈಟ್ ಅಲ್ಲಿನೂ ಕೂಡ ಅಷ್ಟೇನೆ, ಯಾವ ರೋಡ್ ಹೆಂಗಿದಾವೆ ಅಂತಾನೆ ಗೊತ್ತಾಗಲ್ಲ. ನಿಮ್ಗೆ ಗೊತ್ತಿರೋ ರೋಡಲ್ಲಿ ಡ್ಯೂಟಿ ಮಾಡ್ಬೋದು. ವಿತೌಟ್ ಗೊತ್ತಿಲ್ಲದ ರೋಡಲ್ಲಿ ಏನಾದ್ರು ಹೋದ್ರೆ ಇನ್ ಕೇಸ್ ನೀವು ಗಾಡಿ ಸ್ಪೀಡ್ ಹೊಡಿಯಕ್ಕಾಗಲ್ಲ, ಸಡನ್ ಅಂತ ಹಳ್ಳಗೆಲ್ಲ ಬಂದ್ರೆ ಈಗ ಹತ್ತಿ ಇಳಿಯೋ ಅಷ್ಟೊತ್ತಿಗೆ ನಿಮ್ಮ ಗಾಡಿನೂ ಹಾಳಾಗತ್ತೆ, ಆಕ್ಸಿಡೆಂಟ್ ಕೂಡ ಆಗ್ತವೆ. ಅದಕ್ಕೋಸ್ಕರ ನೈಟ್ ಅಲ್ಲಿ ಟ್ರಾವೆಲ್ ಮಾಡಬೇಡಿ. ನೀವು ಅಷ್ಟೇನೆ, ಕಸ್ಟಮರ್ನು ಅಷ್ಟೇನೆ. ಮಾಡ್ತೀರಾ ಅಂದ್ರೆ ಇನ್ ಕೇಸ್ ಮನೆ ಹತ್ರ ಲೋಕಲ್ ಆದ್ರೂ ಸಣ್ಣ ಪುಟ್ಟ ಮಾಡ್ಕೊಳ್ಳಿ. ಗೊತ್ತಿರೋ ಜಾಗ, ಲೈಟ್ ಬೆಳಕಿರುತ್ತೆ, ಹೆಂಗೋ ಮಾಡ್ಕೋಬಹುದು. ಔಟ್ ಆಫ್ ಝೋನ್ ಹೋದಾಗ ಏನಾಗುತ್ತೆ, ಲೈಟ್ಗಳು ಇರಲ್ಲ ರೋಡ್ಗಳಲ್ಲಿ, ನಿಮ್ಮ ಗಾಡಿ ವೆಹಿಕಲ್ಸ್ ಫೋಕಸ್ ಸರಿಯಾಗಿ ಬಿದ್ದಿಲ್ಲ ಅಂದಾಗ ಏನಾಗುತ್ತೆ, ಆಕ್ಸಿಡೆಂಟ್ಗಳು ಜಾಸ್ತಿ ಆಗ್ತವೆ. ಹೋಗ್ಲೇಬೇಡಿ. ನನ್ನ ಅನಿಸಿಕೆ, ನನ್ನ ಒಪಿನಿಯನ್ ಪ್ರಕಾರ ಹೇಳ್ಬೇಕಂದ್ರೆ, ನೀವು ಔಟ್ ಆಫ್ ಝೋನ್ಗೆ ಸಾಯಂಕಾಲ 6 ರಿಂದ 7 ಗಂಟೆ ಮೇಲೆ ಕಾಲೇ ಇಡಬೇಡಿ. ಮಾಡಂಗಿತ್ತಂದ್ರೆ ನಿಮ್ ಮನೆ ಹತ್ರ ಡ್ಯೂಟಿ ಮಾಡ್ಕೊಳ್ಳಿ. ಎಷ್ಟಾಗತ್ತಷ್ಟು ಡೇ ಅಲ್ಲೇ ಮಾಡ್ಕೊಳ್ಳಿ. ಆದಷ್ಟು ಮಲ್ಟಿಪಲ್ ಲೈಟ್ ಯೂಸ್ ಮಾಡ್ಕೊಂಡು ಡ್ಯೂಟಿ ಮಾಡೋದ್ರಿಂದ ಏನಾಗುತ್ತೆ, ನಿಮಗೆ ಬೆನಿಫಿಟ್ ಜಾಸ್ತಿ ಇರುತ್ತೆ. ನೈಟ್ ಮಾಡ್ತಕ್ಕಂಥ ನೆಸೆಸಿಟಿ ಇರಲ್ಲ, ಅರ್ನಿಂಗ್ಸ್ ಡೇ ಅಲ್ಲೇ ಕಂಪ್ಲೀಟ್ ಆಗ್ಬಿಡುತ್ತೆ. ಬೇಗ ಆರಾಮ ಸೇಫ್ ಆಗಿ ನೀವು ಫ್ಯಾಮಿಲಿ ಜೊತೆ ಮನೇಲಿ ಟೈಮ್ ಸ್ಪೆಂಡ್ ಮಾಡ್ಬೋದು ಸಾಯಂಕಾಲವಾಗಿ. ಅದ್ ಬಿಟ್ಬಿಟ್ಟು ಸಿಂಗಲ್ ಐಡಿ ಹುಡುಗ ಯೂಸ್ ಮಾಡಿದ್ರೆ ಬೆಳಗಿಂದ ನೈಟ್ ವರ್ಗು ಡ್ಯೂಟಿ ಮಾಡ್ತಾನೆ ಇರಬೇಕು, ನಿಮ್ಮ ಟಾರ್ಗೆಟ್ ಕಂಪ್ಲೀಟ್ ಆಗಲ್ಲ. ಸಿಂಗಲ್ ಐಡಿ ಎಷ್ಟು ಹೊಡಿತೀರಾ, ಎಲ್ಲಿ ಆರ್ಡರ್ ಬರುತ್ತೆ ಅಲ್ಲಿ ಮಾಡಕ್ಕಾಗತ್ತಾ? ಈ ಬೆಂಗಳೂರು 38 ಡಿಗ್ರಿ ಟೆಂಪರೇಚರ್ ಹೋಗಿದೆ ಇವಾಗ. ಈ ಬಿಸಿಲಲ್ಲಿ ನಿಜವಾಗ್ಲೂ ನೀವು ಸಿಂಗಲ್ ಐಡಿ ಇಟ್ಕೊಂಡು ಬೆಳಿಗ್ಗಿಂದ ನೈಟ್ ವರ್ಗು ಡ್ಯೂಟಿ ಮಾಡಿದ್ರೆ ತುಂಬಾ ಟಯರ್ಡ್ ಕೂಡ ಆಗುತ್ತೆ, ಹಂಗೆ ಟಾರ್ಗೆಟ್ ಕೂಡ ಕಂಪ್ಲೀಟ್ ಮಾಡಕ್ಕಾಗಲ್ಲ. ಈ ಡೆಲಿವರಿ ಫೀಲ್ಡ್ ಗೆ ಬರೋದೇ ವೇಸ್ಟ್ ಅನಿಸ್ಬಿಡ್ತದೆ ಒಂದ್ ಟೈಮ್ ಸಿಂಗಲ್ ಐಡಿ ಇಟ್ಕೊಂಡು ಡ್ಯೂಟಿ ಮಾಡೋದ್ರಿಂದ. ಅಟ್ಲೀಸ್ಟ್ ಮ್ಯಾಕ್ಸಿಮಮ್ 2 ರಿಂದ 3 ಐಡಿ ಇದ್ರೆ ನಿಮಗೂ ಕೂಡ ಬೆನಿಫಿಟ್ ಆಗುತ್ತೆ. ಯಾವ್ದಾದ್ರು ಒಂದ್ ರೂಟಲ್ಲಿ 2 ರಿಂದ 3 ಆರ್ಡರ್ ಸಿಗ್ತವೆ. ಆದಷ್ಟು ನೈಟ್ ಮಾಡ್ತಕ್ಕಂಥ ಅರ್ನಿಂಗ್ಸ್ ಡೇ ಅಲ್ಲೇ ಮುಗಿದೋಗ್ಬಿಡುತ್ತೆ. ಅದಕ್ಕೋಸ್ಕರ ತುಂಬಾ ವಿಡಿಯೋದಲ್ಲಿ ನಾನು ಹೇಳ್ತಾ ಇರ್ತೀನಿ, ನೈಟ್ ಎಲ್ಲ ಮಾಡಕ್ ಹೋಗಬೇಡಿ, ಮಲ್ಟಿಪಲ್ ಐಡಿ ಯೂಸ್ ಮಾಡ್ಕೊಳ್ಳಿ, ಮಾರ್ಕೆಟ್ ಸರೌಂಡಿಂಗ್ ಮಾಡ್ಕೊಳ್ಳಿ, ಡೇ ಅಲ್ಲಿ ಸರ್ಜೆ ಇರುತ್ತೆ, ಅರ್ನಿಂಗ್ಸ್ ಕೂಡ ಜಾಸ್ತಿ ಆಗುತ್ತೆ. ಯಾವಾಗಲೂ ಇದೇ ವಿಚಾರವಾಗಿ ನಾನು ಹೇಳ್ತಾ ಇರ್ತೀನಿ. ಅದೇ ಅಷ್ಟೇ. ಇದು ಆಕ್ಸಿಡೆಂಟ್ ಅಂದ್ರೆ ಗೊತ್ತಾಯ್ತು, ಹೇಳಿದ್ನಲ್ವಾ, ಆಕ್ಸಿಡೆಂಟ್ ಏನಕ್ಕಾಗತ್ತೆ ಅಂದ್ರೆ ಪರ್ಫೆಕ್ಟ್ ಡ್ರೈವಿಂಗ್ ಬರಲ್ಲ ಕೆಲವೊಬ್ಬರಿಗೆ, ಅಂತರೆಲ್ಲ ಬರ್ತಾರೆ. ನಿಜವಾಗ್ಲೂ ದಯವಿಟ್ಟು ಅಂತವ್ರಿಗೊಂದು ಕಿವಿ ಮಾತು, ಯಾರಿಗೆಲ್ಲ ಟೂ ವೀಲರ್ 100% ಡ್ರೈವಿಂಗ್ ಮಾಡಕ್ ಬರಲ್ವೋ ಅಂತ ದಯವಿಟ್ಟು ಈ ಡೆಲಿವರಿ ಫೀಲ್ಡ್ ಬರಕ್ ಹೋಗಬೇಡಿ. ಯಾಕಂದ್ರೆ ನಿಮ್ಮನ್ನ ನಂಬಿ ನಿಮ್ಮ ಫ್ಯಾಮಿಲಿ ಇರ್ತಾರೆ, ಕಸ್ಟಮರ್ ನಂಬಿ ಅವ್ರ ಮನೇಲಿ ಅವ್ರ ಫ್ಯಾಮಿಲಿ ಇರ್ತಾರೆ. ಇನ್ನೊಬ್ಬರು ಜೀವ ಜೊತೆಲಿ ಆಟ ಆಡೋದು ಎಷ್ಟು ಮಟ್ಟಿಗೆ ಸರಿ ಹೇಳಿ? ಅದಕ್ಕೋಸ್ಕರ ನೀವು 100% ಡ್ರೈವಿಂಗ್ ಮಾಡ್ತೀರಾ ಅಂದ್ರೆ ಮಾತ್ರ ನೀವು ಡೆಲಿವರಿ ಫೀಲ್ಡ್ ಬನ್ನಿ, ಬೈಕ್ ಟ್ಯಾಕ್ಸಿ ಮಾಡಿ. ಇಲ್ಲಾಂದ್ರೆ ದಯವಿಟ್ಟು ಬರಕ್ ಹೋಗ್ಬೇಡಿ. ಬೇರೆ ಏನಾದ್ರು ಒಂದು ಫುಡ್ ಡೆಲಿವರಿನೋ ಯಾವ್ದಾದ್ರು ಸಣ್ಣ ಪುಟ್ಟ ಬೇರೆ ಬೇಜಾನ್ ಡೆಲಿವರಿ ಇದಾವೆ ಮನೆ ಹತ್ರ, ಅವನ್ನೇ ಮಾಡ್ಕೊಳ್ಳಿ. ಎಷ್ಟಾಗುತ್ತೆ ಅರ್ನಿಂಗ್ಸ್ ಆಗಲಿ. 100% ಸೇಫ್ ರೈಡ್ ನಾನು ಮಾಡ್ತೀನಿ. ಎಲ್ಲಾ ತರ ಬೈಕ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಇದೆ, ಓಡಿಸಿದೀನಿ ಸಿಟಿಲಿ, ಟ್ರಾಫಿಕ್ ಅಲ್ಲೆಲ್ಲ ಅನ್ನಂಗಿದ್ರೆ ಮಾತ್ರನ ಈ ಡೆಲಿವರಿ ಫೀಲ್ಡ್ ಬರ್ಬೋದು, ಡ್ಯೂಟಿ ಮಾಡ್ಬೋದು. ಸುಮ್ನೆ ಎಲ್ಲೋ ಒಂದು ಎಲ್ಬೋಲ್ಡ್ ಕೆಲಸ ಕಲ್ತ್ಕೊಂಡ್ಬಿಟ್ಟು ಎಲ್ಬೋಲ್ಡ್ ಡ್ರೈವಿಂಗ್ ತರ ಬಂದು ಗಾಡಿ ಓಡಿಸ್ತೀನಿ ಅಂದ್ರೆ ಆಗಲ್ಲ. ಯಾಕಂದ್ರೆ ಗೊತ್ತಿರ್ಬೇಕು, ಇವತ್ತು ಬೆಂಗಳೂರು ಟ್ರಾಫಿಕ್ ಅಲ್ಲಿ ಎಷ್ಟೇ ಚೆನ್ನಾಗಿ ನೀನ್ ಗಾಡಿ ಓಡಿಸ್ತಾ ಇದೀನಿ ಅಂದ್ರೂ ಒಂದೊಂದ್ ಟೈಮ್ ಆಕ್ಸಿಡೆಂಟ್ ಆಗ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಇಂಥ ಟೈಮಲ್ಲಿ ನೀವು ಎಲ್ಬೋರ್ಡ್ ಗಳೆಲ್ಲ ಬಂದು ಡ್ಯೂಟಿ ಮಾಡಕ್ ಆಗತ್ತಾ? ಖಂಡಿತ ಆಗಲ್ಲ. ಯಾಕಂದ್ರೆ ಕಸ್ಟಮರ್ಗೆ ಏನ್ ಗೊತ್ತಿರಲ್ಲ, ನೀನ್ ಎಲ್ಬೋರ್ಡ್, ನೀನ್ ಎಕ್ಸ್ಪೀರಿಯನ್ಸ್, ನೀನ್ ಎಷ್ಟು ರೈಡ್ ಮಾಡಿದ್ಯಾ, ಎಷ್ಟು ವರ್ಷದ ಡ್ಯೂಟಿ ಮಾಡ್ತಿದ್ಯ ಅಂತವ ಕಸ್ಟಮರ್ ಏನು ಗೊತ್ತಿರಲ್ಲ. ಏನೋ ಒಂದು ಬುಕ್ ಮಾಡ್ತಾರೆ, ಕಂಪ್ನಿಯವ್ರು ಏನೋ ಒಂದು ಆರ್ಡರ್ ಅವ್ರಿಗೆ ಯಾವ್ದೋ ಒಂದು ರೈಡರ್ ಅಸೈನ್ ಮಾಡ್ತಾನೆ ಏರ್ ಎಷ್ಟು ಇರೋರಿಗೆ, ನೀವು ಬರ್ತೀರಾ, ಅವ್ರು ಕರ್ಕೊಂಡು ಹೋಗ್ತೀರಾ. ಬಟ್ ನೀವು ಯಾವ ತರ ಡ್ರೈವಿಂಗ್ ಮಾಡ್ತಿರಂತ ಕಸ್ಟಮರ್ಗೆ ಏನ್ ಗೊತ್ತಿರುತ್ತೆ ಹೇಳಿ? ನಿಮ್ಮ ಬೈಕಲ್ಲಿ ಬಂದ್ಮೇಲೆ ಅಲ್ವಾ ಅವ್ರಿಗೆ ಗೊತ್ತಾಗೋದು ನಿನ್ ಡ್ರೈವಿಂಗ್ ಬರುತ್ತೋ ಇಲ್ವೋ ಅನ್ನೋದು. ಹಂಗಾಗಿ ಅದಕ್ಕೋಸ್ಕರ ನೀವು ಕರೆಕ್ಟ್ ಡ್ರೈವಿಂಗ್ ಮಾಡ್ತಿರೋದ್ರೆ ಮಾತ್ರನೇ ಒಂದು ಕಸ್ಟಮರ್ನ ಕೂರಿಸ್ಕೊಂಡು ಹೋಗಿ. ಇಲ್ಲ ಅಂದ್ರೆ ದಯವಿಟ್ಟು ಆತರ ಕೆಲಸನೇ ಮಾಡಕ್ ಹೋಗ್ಬೇಡಿ. ಬೇರೆ ಕೆಲಸ ಇದಾವೆ, ಬೇಜಾನ್ ಮಾಡ್ಕೊಳ್ಳಿ. ಆದಷ್ಟು ಆಕ್ಸಿಡೆಂಟ್ ಆಗೋದು ಏನ್ ಗೊತ್ತಾ, ಈ ಪಾರ್ಟ್ ಟೈಮರ್. ಯಾಕಂದ್ರೆ ಪಾರ್ಟ್ ಟೈಮರ್ ಅಲ್ಲಿ ಇಲ್ಲಿ ಡ್ಯೂಟಿ ಮಾಡ್ಕೊಂಡು, ಕಂಪ್ನಿ ಕೆಲಸ ಮಾಡ್ಕೊಂಡು, ಕಾಲೇಜ್ ಹುಡುಗರು, ಸ್ಟೂಡೆಂಟ್ಗಳು ಇವರು ಜಾಸ್ತಿ ಡ್ಯೂಟಿ ಮಾಡ್ತಾರೆ ಪಾರ್ಟ್ ಟೈಮ್ ಅಲ್ಲಿ. ಕೆಲವರಿಗೆ ಬೈಕ್ ಓಡ್ಸಕ್ಕೂ ಎಕ್ಸ್ಪೀರಿಯನ್ಸ್ ಇರಲ್ಲ, ಕೆಲವರು ಸ್ಕೂಟಿ ಓಡಿಸಿರ್ತಾರೆ, ಅವ್ರೇನಾದ್ರು ಹೊಸ ಬೈಕ್ ತಗೊಂತಾರೆ, ಮೈಲೇಜ್ ಬರಲ್ಲ ಸ್ಕೂಟಿ, ಗೇರ್ ಗಾಡಿ ತಗೊಳ್ಳೋಣ ಅಂತ ಗೇರ್ ಗಾಡಿ ತಗೊಂಡ ಕೆಲವರಿಗೆ ಓಡ್ಸಕ್ ಬರಲ್ಲ, ಅಂತಾರೆಲ್ಲ ಇಮಿಡಿಯೇಟ್ ಆಗಿ ಬೈಕ್ ಟ್ಯಾಕ್ಸಿ ಬಂದ್ಬಿಡ್ತಾರೆ. ದಯವಿಟ್ಟು ಆತರ ಮಾಡಕ್ ಹೋಗ್ಬಿಡಿ. ಸ್ವಲ್ಪ ದಿನ ಎಕ್ಸ್ಪೀರಿಯನ್ಸ್ ಆಗ್ಬೇಕು ನಿಮ್ಗೆ. ಬೈಕ್ ಸ್ಕೂಟಿಗೂ ಗೇರ್ ಗಾಡಿಗೂ ತುಂಬಾ ಡಿಫರೆನ್ಸ್ ಇದೆ. ಬ್ಯಾಲೆನ್ಸ್ ಕಂಟ್ರೋಲ್ ಮಾಡ್ಬೋದು, ಬಟ್ ಆಪ್ಷನ್ಸ್ ಚೇಂಜ್ ಇದೆ ತುಂಬಾನ. ಹಂಗಾಗಿ ಒಂದೊಂದ್ ಟೈಮ್ ಏನಾಗುತ್ತೆ, ನೀವು ಸ್ಕೂಟಿಲಿ ಬ್ರೇಕ್ ಹಿಡಿಯಕ್ ಹೋಗ್ತೀರಾ, ಗಾಡಿಲಿ ಕ್ಲಚ್ ಹಿಡಿತೀರಾ, ಈ ತರ ಮಿಸ್ಟೇಕ್ ಆದಾಗ ಆಕ್ಸಿಡೆಂಟ್ಗಳು ಜಾಸ್ತಿ ಆಗಾಗ ಹೋಗ್ತವೆ. ಅದಕ್ಕೋಸ್ಕರ ಹೇಳ್ತಾ ಇರ್ತೀನಿ, ಸ್ಕೂಟಿ ಓಡಿಸ್ತಾರೆ, ಏನಾದ್ರು ಬೈಕ್ ತಗೊಂಡಿದ್ದೀರಾ, ಇಮಿಡಿಯೇಟ್ ಬೈಕ್ ಟ್ಯಾಕ್ಸಿ ಬರ್ತೀರಾ ಅಂದ್ರೆ ಎಕ್ಸ್ಪೀರಿಯನ್ಸ್ ಇದ್ರೆ ಮಾತ್ರ ಬನ್ನಿ. ಇಲ್ಲಾಂದ್ರೆ ದಯವಿಟ್ಟು ಸ್ವಲ್ಪ ದಿನ ಎಕ್ಸ್ಪೀರಿಯನ್ಸ್ ಮಾಡ್ಕೊಳ್ಳಿ ಬೈಕ್ ನ. ಅಲ್ಲಿ ಗಂಟ ಯಾರನ್ನ ಡೆಲಿವರಿ ಫೀಲ್ಡ್ ಬರಕ್ ಹೋಗ್ಬೇಡಿ. ಇಂಥವ್ರಿಂದಾನೇ ಆಕ್ಸಿಡೆಂಟ್ಗಳು ಜಾಸ್ತಿ ಆಗುತ್ತೆ, ಬೇರೆಯವ್ರಿಗೆ ಕೂಡ ತೊಂದರೆ ಆಗುತ್ತೆ. ಗೊತ್ತಿವಾಗ ಏನಾದ್ರು ಸಣ್ಣ ಪುಟ್ಟ ಆಕ್ಸಿಡೆಂಟ್ ಆದ್ರೆ ಅದನ್ನೇ ಒಂದು ದೊಡ್ಡ ಹೈಲೈಟ್ ಮಾಡಿ, ಕೈ ಮುರಿದೋಯ್ತು, ಕಾಲೇ ಮುರಿದೋಯ್ತು, ತಲೆನೇ ಹೊಡೆದೋಯ್ತು, ಯಾರು ಹೋಗ್ಬೇಡಿ ಬೈಕ್ ಟ್ಯಾಕ್ಸಿ ಇಂತವ ದೊಡ್ಡ ದೊಡ್ಡದಾಗ ಹೈಲೈಟ್ ಮಾಡಿ ಹೇಳೋರು ಜಾಸ್ತಿ ಆಗಿದ್ದಾರೆ. ಅದಕ್ಕೋಸ್ಕರನೇ ಆದಷ್ಟು ಸ್ವಲ್ಪ ಸೇಫ್ ಆಗಿ ರೈಡ್ ಮಾಡಿ. ಯಾರೋ ಒಬ್ಬೊಬ್ರು ಮಾಡ್ತಕ್ಕಂಥ ಸಣ್ಣ ಪುಟ್ಟ ಮಿಸ್ಟೇಕ್ ಆಕ್ಸಿಡೆಂಟ್ ಗಳಿಂದ ಎಲ್ಲಾ ರೈಡರ್ ಗಳಿಗೆ, ಎಲ್ಲಾ ಬೈಕ್ ಟ್ಯಾಕ್ಸಿಗೂ ಪ್ರಾಬ್ಲಮ್ ಆಗುತ್ತೆ ನಾಳೆ ದಿನ. ಅವ್ರಿಗೂ ಕೂಡ ಆರ್ಡರ್ ಬರೋದು ಕಮ್ಮಿ ಆಗ್ಬೋದು, ಇಲ್ಲ ಬುಕ್ಕಿಂಗ್ ಮಾಡೋರ್ ಸಂಖ್ಯೆ ಕಮ್ಮಿ ಆಗ್ಬೋದು, ಇಲ್ಲ ಕಂಪ್ನಿಗೆ ಏನಾದ್ರು ಮತ್ತೆ ಎಫೆಕ್ಟ್ ಆದ್ರೂ ಆಗ್ಬೋದು, ಹೇಳಕ್ ಆಗಲ್ಲ, ಕೇಸ್ ಬೇರೆ ನಡೀತಾ ಇದೆಯಲ್ವಾ. ಅದಕ್ಕೋಸ್ಕರ ಆದಷ್ಟು ಸೇಫ್ ಆಗಿ ರೈಡ್ ಮಾಡೋದ್ರಿಂದ ನಿಮಗೂ ಒಳ್ಳೇದು, ಎಲ್ರಿಗೂ ಒಳ್ಳೇದು ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದೀನಿ.
ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಹ್ಯಾವ್ ಎ ನೈಸ್ ಡೇ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.